ದೇವಕಿ, ಏನು ಗೊತ್ತೇನೆ, ಅಲ್ಲಿ ಅದೇ ಮೂಲೆ ಮನೆ ರಮೇಶ ಇದ್ದಾನಲ್ಲೇ, ಅವನ ಮಗ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ನಂತೆ ಕಣೆ. ಮನೆಯವ್ರು ಎಷ್ಟೇ ಬೇಡ ಅಂತ ಹೇಳಿದ್ರು ಹೇಳ್ದೆ ಕೇಳ್ದೆ ಮದುವೆ ಆಗಿ ಮನೆ ಬಿಟ್ಟು ಹೋಗಿದ್ದಾನಂತೆ. ಪಾಪ ಅವನು ಆ ವಿಷಯ ಹೇಳ್ಕೊಂಡು ಭಾರಿ ಬೇಜಾರು ಮಾಡ್ತಿದ್ದ ಕಣೆ. ಅಯ್ಯೋ ಪಾಪ ಕಣ್ರಿ. ಅದ್ ಏನ್ ಬಂದಿದ್ಯೋ ಏನೋ, ಇವಾಗಿನ ಮಕ್ಕಳು ಯಾವುದೇ ಆದ್ರೂ ಅವ್ರು ಹೇಳಿದ್ದೇ ಆಗ್ಬೇಕು ಅಂತಾರೆ. ದೊಡ್ಡೋರು ಹೇಳಿದ ಮಾತನ್ನ ಕೇಳೋದೇ ಇಲ್ಲ ನೋಡಿ. ಎಲ್ರೂ ಮುಂದೆ ತಲೆ ತಗ್ಸ್ಬೇಕಿವಾಗ ಮಕ್ಕಳಿಂದ. ಛೇ, ಹೌದು ಕಣೆ ದೇವಕಿ. ಪಾಪ ಆ ಮನುಷ್ಯ ಒಂದಿನ ಒಬ್ರಿಗೆ ಜೋರಾಗಿ ಮಾತಾಡ್ದವನು ಅಲ್ಲ, ಅಂಥವನಿಗೆ ಹೀಗಾಗ್ಬಿಡ್ತು ನೋಡು. ಹೌದು ಕಣ್ರಿ, ಅಂಥವ್ರಿಗೆ ಹೀಗಾಗಿದೆ. ನಮ್ಮ ಮಕ್ಕಳೆಲ್ಲ ಮುಂದೆ ಏನ್ ಮಾಡ್ತಾರೋ ಏನೋ. ಆದಷ್ಟು ಬೇಗ ಇಬ್ಬರಿಗೂ ಒಳ್ಳೆ ಹುಡುಗಿರ್ನ ನೋಡಿ ಮದುವೆ ಮಾಡಿಬಿಡ್ಬೇಕು. ದೇವಕಿ ಮತ್ತೆ ರಂಗನಾಥ್ ಇಬ್ರು ಮಧ್ಯಮ ವರ್ಗದವರು. ತುಂಬಾ ಅನುಕೂಲ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವ್ರ ಮಟ್ಟಿಗೆ ಅನುಕೂಲಸ್ಥರೇ ಆಗಿದ್ದಾರೆ. ಇವರಿಗೆ ರಜತ್ ಮತ್ತೆ ಮೋಹಿತನು ಇಬ್ರು ಗಂಡ್ಮಕ್ಳಿದ್ದಾರೆ. ಬೇರೆಯವ್ರ ಜೀವನ ಎಲ್ಲ ನೋಡಿ ಇವ್ರಿಗೂ ಒಂಥರ ಭಯ. ಯಾರಿಗಿರಲ್ಲ ಮಕ್ಕಳು ಮುಂದೆ ಏನೇನ್ ಕಿತಾಪತಿ ಮಾಡ್ತಾರೋ, ಏನೇನ್ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ತಾರೋ ಅನ್ನೋ ಭಯ ಎಲ್ಲ ತಂದೆ ತಾಯಿಗೂ ಇರತ್ತೆ. ಹಾಗೆ ದೇವಕಿ ಮತ್ತೆ ರಂಗನಾಥ್ಗೂ ಕೂಡ ಇರತ್ತೆ. ಹಾಗಾಗಿನೇ ಮಕ್ಕಳನ್ನ ಮದುವೆ ಮಾಡಬೇಕು, ನಾವು ಹೇಳ್ದಾಗೆ ಅವರು ಸುಖವಾಗಿರ್ಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ. ದೇವಕಿ ಮತ್ತೆ ರಂಗನಾಥ್ಗೆ ತಮ್ಮಿಬ್ರು ಮಕ್ಕಳು ತಮ್ಮೆರಡು ಕಣ್ಣುಗಳಿದ್ದಂತೆ. ಯಾವುದಕ್ಕೂ ಹೆಚ್ಚು ಆಗಬಾರ್ದು, ಯಾವುದಕ್ಕೂ ಕಡಿಮೆನೂ ಆಗಬಾರ್ದು. ತಾವು ಬಡತನದಲ್ಲಿದ್ರೂ ಕೂಡ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಹೀಗೆ ನನ್ನ ಸರ್ವಸ್ವನೇ ಆಗಿರೋ ನನ್ನ ಮಕ್ಕಳ ಮೇಲೆ ನಾನು ಯಾಕೆ ಕೋಪ ಮಾಡ್ಕೋತೀನಿ ಅಂತ ತಿಳ್ಕೋಬೇಕು ಅಂದ್ರೆ ಮುಂದೆ ಎಪಿಸೋಡ್ ಏನಾಗುತ್ತೆ ಅಂತ ನೋಡಬೇಕು. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ರಜತ್, ಮೋಹಿತ್, ಏನ್ ಗೊತ್ತಾ, ನಮಗೂ ವಯಸ್ಸಾಗ್ತಿದೆ ಕಣ್ರೋ. ಇರೋ ಇಬ್ರು ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಆಡಿಸಿ ಆರಾಮಾಗಿ ನೆಮ್ಮದಿಯಾಗಿ ಕಣ್ಣು ಮುಚ್ಕೋಬೇಕು ಅನ್ನೋ ಆಸೆ. ನೋಡ್ರೋ, ಪುರೋಹಿತರು ಒಂದು 5-6 ಫೋಟೋ ಕಳಿಸಿದ್ದಾರೆ. ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಆ ಹುಡುಗಿರನ್ನ ಸೆಲೆಕ್ಟ್ ಮಾಡಿ. ಅಮ್ಮ, ನಿನಗೆ ಅಪ್ಪಂಗೆ ಹುಡುಗಿ ಇಷ್ಟ ಆದ್ಲಾ ಹೇಳು. ನಿಮ್ಮಿಬ್ರಿಗೆ ಇಷ್ಟ ಆದರೆ ನನಗೆ ಯಾವ ತೊಂದರೆನೂ ಇಲ್ಲ. ನೀವಿಬ್ರು ಸೆಲೆಕ್ಟ್ ಮಾಡಿದ್ರೆ ಸಾಕು. ನನಗೆ ಗೊತ್ತಿತ್ತು ಮಗನೆ, ನನ್ನ ಮಕ್ಕಳು ಏನು ಅಂತ ನೀವು ಹೀಗೆ ಹೇಳ್ತೀರಾ ಅಂತ ಗೊತ್ತಿತ್ತು. ನಾನು ಅದಕ್ಕೆ ಒಳ್ಳೆ ಸಂಪ್ರದಾಯ ಗುಣ ಎಲ್ಲನೂ ಚೆನ್ನಾಗಿರೋರ್ ಮನೆ ಹುಡುಗಿನೇ ಫೋಟೋ ಕಳಿಸಿ ಅಂತ ಪುರೋಹಿತರಿಗೆ ಹೇಳಿದ್ದೆ. ಅವರು ಕೂಡ ಒಳ್ಳೆ ಹುಡುಗಿಯರ್ನೇ ಫೋಟೋ ಕಳಿಸಿದ್ದಾರೆ. ನನಗೆ ಒಂದಿಬ್ರು ಇಷ್ಟ ಆಗಿದ್ದಾರೆ. ನಿನಗೆ ಯಾವುದೇ ಅಭ್ಯಂತರ ಇಲ್ಲ ಅಂದರೆ ನಾವು ಅದೇ ಹುಡುಗಿನೇ ನೋಡ್ತೀವಿ. ನಿಮ್ಮಿಬ್ರದ್ದು ಅಭ್ಯಂತರ ಇಲ್ಲ ತಾನೇ? ಇಲ್ಲಮ್ಮ, ಅದು ನನಗೆ ಈ ಮದುವೆ ಇಷ್ಟ ಇಲ್ಲ. ಏನು, ಮದುವೆ ಇಷ್ಟ ಇಲ್ವಾ? ಯಾಕೋ? ಅಲ್ಲ, ನಾನು ನೋಡಿರೋ ಹುಡುಗಿ ತುಂಬ ಒಳ್ಳೆಯವಳೆ. ನೀನು ಯಾಕೋ ಈ ಮದುವೆ ಬೇಡ ಅಂತಿದ್ಯಾ? ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ ಹೇಗೆ? ಹೌದಮ್ಮ, ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಮದುವೆ ಅಂತ ಆದರೆ ನಾನು ಅವಳನ್ನೇ ಆಗೋದು. ಅಯ್ಯೋ, ಅಷ್ಟೇ ತಾನೇ. ಸರಿ ಬಿಡು, ಹುಡುಗಿ ಯಾರು ಅಂತ ಹೇಳು. ನಮಗೂ ಇಷ್ಟ ಆದರೆ ಈ ಮದುವೆಗೆ ಒಪ್ಕೊಳ್ತೀವಿ. ಅದರಲ್ಲೇನು ತೊಂದರೆ ಇಲ್ಲ. ನೀನು ಇಷ್ಟಪಟ್ಟಿದ್ಯಾ ಅಂದರೆ ಯಾರೋ ಒಳ್ಳೆಯವ್ರನ್ನ ಇಷ್ಟಪಟ್ಟಿರ್ತೀಯ. ಹೌದಮ್ಮ, ಅವಳು ತುಂಬ ಅಂದರೆ ತುಂಬಾ ಒಳ್ಳೆ ಹುಡುಗಿ. ಸನ್ನಿಧಿ ಅಂತ, ನಾನು ಅವಳು ಒಟ್ಟಿಗೆ ಓದಿರೋದು. ತುಂಬಾ ಒಳ್ಳೆ ಹುಡುಗಿ ಅಮ್ಮ. ನಾನು ಅವಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಒಪ್ಕೊಂಡ್ರೆ ಅಷ್ಟೇ ಸಾಕು. ಅಮ್ಮ, ಹಾಗಾದರೆ ಇಬ್ಬರಿಗೂ ಹುಡುಗಿ ಸೆಟ್ ಆದಾಗೆ. ಇನ್ನೇನು ಹುಡುಗಿ ಹುಡ್ಕೋ ಉಸಾಬರಿ ಏನೂ ಇರಲ್ಲ. ನೀವು ಮದುವೆ ತಯಾರಿ ಮಾಡಿ. ಅದೇನೋ ನಿಜ ಕಣೋ ಮೋಹಿತ್, ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಯಾವ ಜಾತಿ ಅವಳು? ಅದು ಅದು ಅಪ್ಪ, ಅವಳು ಅವಳು ಕ್ಯಾಸ್ಟು. ಏನು, ಹುಡುಗಿ ನಮ್ಮ ಜಾತಿಯವಳು ಅಲ್ವಾ? ಏನೋ ಬಂದಿದೆ ನಿನಗೆ. ಅಲ್ಲ, ನಮ್ಮ ಜಾತಿ ಹುಡುಗಿನ ಪ್ರೀತಿ ಮಾಡಿದಿದ್ರೆ ಏನೋ ಧೈರ್ಯವಾಗಿ ಮದುವೆ ಮಾಡ್ಕೊಡ್ಬೋದಿತ್ತು. ಆದ್ರೆ ಯಾವುದೋ ಬೇರೆ ಜಾತಿ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ಗೆ ಬುದ್ಧಿ ಕೆಟ್ಟಿದ್ಯೇನೋ? ಅಮ್ಮ, ಪ್ರೀತಿ ಮಾಡುವಾಗ ಜಾತಿ ಅದೆಲ್ಲ ಯಾಕೆ ಬರುತ್ತೆ ಹೇಳು? ನೋಡು, ನಾನಂತೂ ಆ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನಾನು ಮದುವೆ ಅಂತ ಆದರೆ ಅವಳನ್ನೇ ಆಗೋದು. ಸಾಕು, ಬಾಯಿ ಮುಚ್ಚೋ. ಇನ್ನೊಂದು ಮಾತಾಡಿದ್ರು ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ನೋಡು, ನಾನು ಮಾತ್ರ ಈ ಮದುವೆಗೆ ಒಪ್ಪೋದೇ ಇಲ್ಲ. ಯಾವುದೋ ಬೇರೆ ಜಾತಿ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಊರು ಮನೆಯವರೆಲ್ಲ ಏನು ಅಂದ್ಕೊಳ್ಳಲ್ಲ. ರಂಗನಾಥ್ ಮಗ ಅವ್ರ ಜಾತಿನ ಬಿಟ್ಟು ಬೇರೆ ಜಾತಿ ಹುಡುಗಿನ ಮದುವೆ ಆದ್ರು ಅಂತಾರೆ. ನೋಡು, ನಾನು ಮಾತ್ರ ಇದಕ್ಕೆ ಒಪ್ಪೋದೇ ಇಲ್ಲ. ಹೌದು ಕಣೋ. ಅಲ್ಲ, ನಮ್ಮ ಜಾತಿಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ. ಆದ್ರೆ ನೀನು ಬೇರೆ ಜಾತಿ ಹುಡುಗಿನ ಪ್ರೀತಿ ಮಾಡಿದೀನಿ ಅಂತಿದ್ಯಲ್ಲ, ನೀನು ನಾಚಿಕೆ ಆಗಲ್ವೇನೋ? ನೋಡು ಮೋಹಿತ್, ಇವಾಗ್ಲೇ ಹೇಳಿದೀನಿ, ನೀನು ಆ ಹುಡುಗಿನ ಮರೆತು ನಾವು ತೋರಿಸಿರೋ ಹುಡುಗಿನೇ ಮದುವೆ ಆಗ್ಬೇಕು. ಆಗಲ್ಲ ಅಮ್ಮ, ನಾನು ಮಾತ್ರ
ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ. ಏನೋ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ದೀನಿ. ಇನ್ಮೇಲೆ ನಿಮ್ಮಿಷ್ಟ, ಒಪ್ಕೊಳ್ತಿರೋ ಬಿಡ್ತಿರೋ, ನಾನು ಮಾತ್ರ ಅವಳನ್ನೇ ಮದುವೆ ಆಗೋದು. ಅಯ್ಯೋ ದೇವ್ರೆ, ಅವ್ರು ಇವ್ರನ್ನ ನೋಡಿ ಅಯ್ಯೋ ಪಾಪ ಅವ್ರ ಮಗ ಹೀಗ್ ಮಾಡ್ದ, ಇವ್ರ ಮಗಳು ಹೀಗ್ ಮಾಡಿದ್ಲು ಅಂತ ನಾವು ಕೊರಗ್ತಾ ಇದ್ವಿ. ಆದ್ರೆ ಇವಾಗ ನಮ್ಮ ಮಗನೇ ನಮ್ಮ ಮಾತು ಕೇಳ್ತಿಲ್ಲ. ಅಲ್ಲ ರೀ, ಯಾಕ್ರಿ ನಮ್ಗೆ ಹೀಗಾಗುತ್ತಾ? ನಾವೇನ್ ತಪ್ಪು ಮಾಡಿದೀವಿ ಅಂತ? ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಮೋಹಿತ್ ಹತ್ರ ನಾನು ಮಾತಾಡ್ತೀನಿ. ನೀವು ನೆಮ್ಮದಿಯಾಗಿರಿ. ನಾನು ಅವನಿಗೆ ಈ ಮದುವೆ ಎಲ್ಲ ಬೇಡ ಅಂತ ಅವನಿಗೆ ಬುದ್ಧಿ ಹೇಳ್ತೀನಿ. ಅವ್ನು ನನ್ನ ಮಾತು ಕೇಳ್ತಾನೆ. ಛೇ ದೇವಕಿ, ಮಕ್ಕಳು ಮರಿ ಅಂತ ನಾವು ಏನಕ್ಕೆ ಆಸೆ ಮಾಡೋದು, ಇಷ್ಟಪಡೋದು, ಕಷ್ಟಪಡೋದೆಲ್ಲ ಹೀಗೆ ಬೇರೆಯವ್ರ ಮುಂದೆ ತಲೆ ತಗ್ಸೋ ಕೆಲಸ ಮಾಡೋದಕ್ಕೇನೆ. ಛೇ. ದೇವಕಿ ಮತ್ತೆ ರಂಗನಾಥ್ಗೆ ಮೋಹಿತ್ ಪ್ರೀತಿ ಮಾಡಿರೋದು ಸಮಸ್ಯೆ ಆಗಿರಲ್ಲ. ಆದ್ರೆ ಅವ್ರ ಜಾತಿನ ಬಿಟ್ಟು ಬೇರೆ ಜಾತಿ ಹುಡುಗಿನ ಪ್ರೀತಿ ಮಾಡಿರೋದೇ ಸಮಸ್ಯೆ ಆಗೋದು. ನೀವ್ ಅನ್ಕೊಳ್ಬೋದು, ಅಯ್ಯೋ ಇವಾಗಿನ ಕಾಲದಲ್ಲಿ ಯಾರ ಜಾತಿ ಗೀತಿ ಅಂತ ಎಲ್ಲ ಕೇಳ್ತಿದ್ದಾರೆ, ಇವ್ರು ಸುಮ್ಮನೆ ಕತೆ ಮಾಡಿದ್ದಾರೆ ಅಂತ. ಆದ್ರೆ ಇವಾಗಿನ ಕಾಲದಲ್ಲೂ ಎಷ್ಟೋ ಹಳ್ಳಿಗಳಲ್ಲಿ ಜಾತಿ ಅನ್ನೋದು ಇದ್ದೇ ಇದೆ. ಮೋಹಿತ್, ನನ್ನ ಮಾತು ಕೇಳೋ. ಅಪ್ಪ ಅಮ್ಮಂಗೆ ನೀನು ಪ್ರೀತಿ ಮಾಡಿರೋ ಹುಡುಗಿ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ. ಅವ್ರ ಇಷ್ಟಕ್ಕೆ ವಿರೋಧವಾಗಿ ನಡೆದ್ರೆ ನಮ್ಗೆ ಒಳ್ಳೇದಾಗತ್ತೆ ಹೇಳು? ನನ್ನ ಮಾತು ಕೇಳೋ. ಆ ಹುಡುಗಿ ಬೇಡ. ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೋ ಅವ್ರನ್ನ ಮದುವೆ ಆಗೋ. ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ ಕಣೋ. ಅಣ್ಣ, ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ಅಣ್ಣ, ನೀನು ಒಬ್ಳು ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದು, ಮನೇಲಿ ಬೇಡ ಅಂದ್ರು ಅನ್ನೋ ಕಾರಣಕ್ಕೆ ಬಿಟ್ಬಿಟ್ರೆ ಅವಾಗ ಅವಳ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ ನೀನು? ನಾನಿವಾಗ ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡು ಬೇಡ ನನಗೆ ಅಂತ ಬಿಟ್ಟರೆ ಪಾಪ ಅವಳನ್ನ ಇಷ್ಟು ದಿನ ನಂಬಿದ್ದಕ್ಕೆ ನಾನು ಕೊಡೋ ವ್ಯಾಲ್ಯೂ ಅದೇನಾ? ನೋಡು, ನಾನು ಮಾತ್ರ ನಿರ್ಧಾರ ಬದಲಾಯಿಸಲ್ಲ ಅಣ್ಣ. ನಾನಂತೂ ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಾನು ಅವಳನ್ನೇ ಇಷ್ಟಪಟ್ಟಿದ್ದು, ನಾನು ಅವಳನ್ನೇ ಮದುವೆ ಆಗ್ತೀನಿ. ಅದು ಹಾಗಲ್ಲ ಕಣೋ. ಅವಳು ನಮ್ಮ ಕ್ಯಾಸ್ಟ್ ಆದರೆ ಏನೋ ಓಕೆ ಅನ್ಬೋದು. ಆದರೆ ಬೇರೆ ಕ್ಯಾಸ್ಟು, ಅವ್ರ ರೀತಿ ನೀತಿ ಬೇರೆ ಇರುತ್ತೆ, ನಮ್ಮ ರೀತಿ ನೀತಿ ಬೇರೆ ಇರುತ್ತೆ. ಊರು ಮನೆಯವರು, ಹೋಗೋ ಬರೋರು, ನೆಂಟ್ರದಿಷ್ಟ್ರು ಎಲ್ಲರೂ ಅಪ್ಪ ಅಮ್ಮಂಗೆ ಬೆರಳೆತ್ತಿ ತೋರಿಸ್ತಾರೆ. ಅವ್ರ ಮಗ ಕೊನೆಯವನು ಬೇರೆ ಯಾವುದೋ ಜಾತಿ ಹುಡುಗಿನ ಮದುವೆ ಆಗಿದ್ದಾನಂತೆ. ಅದು ಪ್ರೀತಿ ಮಾಡಿ ಅಪ್ಪ ಅಮ್ಮ ಎಷ್ಟು ಬೇಡ ಅಂದ್ರೂ ಅವನೇ ಮದುವೆ ಆಗಿದ್ದಾನಂತೆ. ಹಾಗೆ ಹೀಗೆ ಅಪ್ಪ ಅಮ್ಮ ನೆಟ್ಟಿಗೆ ಬುದ್ಧಿ ಕಲಿಸಿಲ್ಲ ಮಕ್ಕಳಿಗೆ, ಏನೇನೋ ಮಾತಾಡ್ತಾರೆ ಕಣೋ. ಆ ಮಾತನ್ನೆಲ್ಲ ಕೇಳಿಸ್ಕೊಂಡಾಗ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡು. ನೀನು ನಿನ್ನ ಹುಡುಗಿ ಮನ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ ಸರಿ, ಆದರೆ ನಿನ್ನ ಹೆತ್ತವರಿಗೂ ನೋವಾಗುತ್ತೆ ತಾನೇ ಇದರಿಂದ. ಅದಕ್ಕೆ ಹೇಳ್ತಿರೋದು ಅಣ್ಣ ನಾನು, ಈ ಮದುವೆಗೆ ನೀವು ಎಲ್ಲರೂ ಒಪ್ಕೊಳ್ಳಿ. ಅವಾಗ ಯಾರೂ ಕೈ ಮಾಡಿ ತೋರಿಸಲ್ಲ. ಅಪ್ಪ ಅಮ್ಮನೂ ಒಪ್ಪಿದ್ರು ಅಂತ ಎಲ್ಲರೂ ಸುಮ್ಮನಾಗ್ತಾರೆ. ನೀವು ವಿರೋಧ ಮಾಡಿ ನಾನು ಮದುವೆ ಆದ್ರೇನೆ ಎಲ್ಲರೂ ಮಾತಾಡ್ಕೊಳ್ಳುತ್ತಾನೆ. ಮೋಹಿತ್, ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ನಾವೆಲ್ಲರೂ ಬೇಡ ಅಂತಿದ್ದೀವಿ ತಾನೇ. ಹಾಗಿರುವಾಗ ನೀನು ಮತ್ತೆ ಅದೇ ಬೇಕು ಅನ್ನೋದು ಎಷ್ಟು ಸರಿ ಹೇಳು? ನನ್ನ ಮಾತು ಕೇಳೋ. ನಿನ್ನ ಜೀವನ ಮುಂದೆ ಚೆನ್ನಾಗಿರ್ಬೇಕು ಅಂದರೆ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗು. ಇಲ್ಲ ಅಂದರೆ ಆಮೇಲೆ ನಿನ್ನ ಜೀವನ ಚೆನ್ನಾಗಿರಲ್ಲ ಕಣೋ. ಯಾರೋ ಗೊತ್ತು ಗುರಿ ಇಲ್ದಿರೋ ಬೇರೆ ಜಾತಿ ಹುಡುಗಿನ ಮದುವೆ ಆಗಿ ಹೇಗೆ ತಾನೆ? ನೋಡು, ನನ್ನ ಮಾತು ಕೇಳೋ. ಏನಣ್ಣ ಮಾತಾಡ್ತಿದ್ಯಾ ನೀನು? ಇವಾಗಿನ ಜನ್ರೇಷನ್ ಅವನಾಗಿ ಜಾತಿ ಇದನ್ನೆಲ್ಲ ತಲೆಗೆ ಹಾಕೊಂತೀಯಾ? ನೋಡು, ನೀನು ಏನೇ ಹೇಳಿದ್ರು ಅಷ್ಟೇ, ಎಷ್ಟೇ ನೈಸ್ ಮಾಡಿದ್ರು ಅಷ್ಟೇ, ನಾನು ಮಾತ್ರ ನನ್ನ ನಿರ್ಧಾರನ ಬದಲಾಯಿಸೋದೇ ಇಲ್ಲ. ನಾನು ಪ್ರೀತಿ ಮಾಡಿದ ಸತ್ಯ. ಹಾಗಾಗಿ ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅವಳ ಜೊತೆನೇ ಆಗೋದು. ನೀವು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೋಡು, ನನಗಿಷ್ಟೆಲ್ಲ ಹೇಳೋ ಬದಲು ನೀನು ಹೋಗಿ ಅಪ್ಪ ಅಮ್ಮಂಗೆ ಹೇಳು. ಇವಾಗಿನ ಜನ್ರೇಷನ್ ಥರ ಸ್ವಲ್ಪ ಅಪ್ಡೇಟ್ ಆಗೋದಕ್ಕೆ ಹೇಳು. ಯಾವಾಗಲೂ ಅವ್ರದ್ದೇ ಆಗಬೇಕು ಅಂದರೆ ಆಗಲ್ಲ. ಇಷ್ಟು ವರ್ಷ ಅಂತೂ ನಾನು ಏನು ಬಾಯಿ ಬಿಟ್ಟು ಕೇಳಿಲ್ಲ. ಇದೊಂದು ವಿಷಯದಲ್ಲಿ ನನ್ನ ನಿರ್ಧಾರನೇ ಫೈನಲ್ಲು. ನೀನು ಅವ್ರನ್ನೇ ಕನ್ವಿನ್ಸ್ ಮಾಡೋಣ. ರಜತ್ ಬಂದು ಮೋಹಿತ್ ಹತ್ರ ತಂದೆ ತಾಯಿ ಪರವಾಗಿ ಎಷ್ಟೇ ಮಾತಾಡಿದ್ರು ಕೂಡ ಮೋಹಿತ್ ಮಾತ್ರ ತಾನು ಪ್ರೀತಿ ಮಾಡಿರೋ ಹುಡುಗಿನ ಬಿಟ್ಕೊಡೋದಕ್ಕೆ ತಯಾರೇ ಇರೋದಿಲ್ಲ. ಮಗನೇ ರಜತ್, ಮಾತಾಡಿದ್ಯೇನೋ? ನಿನ್ ತಮ್ಮ ಈ ಮದುವೆ ಆಗಲ್ಲ ಅಂತ ಹೇಳಿದ್ನೇನೋ? ನಾವು ಹುಡುಕಿರೋ ಹುಡುಗಿ ಜೊತೆ ಮದುವೆ ಆಗೋಕೆ ಒಪ್ಕೊಂಡೇನೋ? ಇಲ್ಲಮ್ಮ, ನಾನು ಎಷ್ಟೇ ಹೇಳಿದ್ರು ಅವ್ನು ನನ್ನ ಮಾತು ಕೇಳ್ತಾನೆ ಇಲ್ಲ. ನಾನು ಎಲ್ಲ ಥರ ಬಿಡ್ಸಿ ಹೇಳಿದೆ, ಆದರೆ ಅವನು ಆ ಹುಡುಗಿನ ಬಿಡೋ ಥರ ಕಾಣಿಸ್ತಾ ಇಲ್ಲ. ಹಾಗಂದ್ರೆ ಏನೋ ಹೇಳ್ತಿದ್ಯಾ ನೀನು? ಹಾಗಂತ ಅವ್ನು ಪ್ರೀತಿ ಮಾಡಿರೋ ಹುಡುಗಿನೇ ಮದುವೆ ಆಗ್ತಾನಂತ ಮನೆಯವ್ರ ವಿರೋಧ ಕಟ್ಕೊಂಡು? ಹೌದಪ್ಪ, ಅವನ ನಿರ್ಧಾರನ ಬದಲಾಯಿಸೋ ಹಾಗೆ ಕಾಣ್ತಾನೆ ಇಲ್ಲ. ಹೀಗೆ ಬಿಟ್ಟರೆ ಸುಮ್ಮನೆ ಊರವ್ರ ಮುಂದೆಲ್ಲ ನಮ್ಮನೆ ಮರ್ಯಾದೆನೇ ಹೋಗುತ್ತೆ. ಅದ್ರ ಬದಲಿಗೆ ನಾವು ಅವನ ಪ್ರೀತಿನ ಒಪ್ಪಿ ಮದುವೆಗೆ ಒಪ್ಪಿಗೆ ಕೊಡೋದು ಒಳ್ಳೆಯದು. ಇವಾಗಿನ ಜನ್ರೇಷನಲ್ಲಿ ಜಾತಿ ಎಲ್ಲ ಯಾರು ನೋಡ್ತಾರೆ ಅಪ್ಪ? ಯಾವುದಕ್ಕೂ ಒಂದ್ಸಾರಿ ಯೋಚನೆ ಮಾಡಿ. ಸಾಕ್, ಬಾಯ್ ಮುಚ್ಚೋ.
ಅವನ ಪರವಾಗಿ ವಕಾಲತ್ ವಹಿಸ್ಕೊಂಡು ಬಂದಿದ್ಯಾ ನೀನು? ನೋಡು, ನಾವಿಬ್ರು ಈ ಮನೇಲಿ ಇರೋವರೆಗೂ ಜಾತಿ ಬಿಟ್ಟು ಬೇರೆ ಜಾತಿ ಹುಡುಗಿನ ಮದ್ವೆ ಆಗೋ ಹಾಗೆ ಇಲ್ಲ. ನೋಡು, ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಅವನಿಗೆ ತೆಪ್ಪಗ್ ನಾವ್ ಏನ್ ತೋರಿಸ್ತೀವೋ, ಯಾರನ್ನ ತೋರಿಸ್ತೀವೋ ಅವ್ರನ್ನ ಮದ್ವೆ ಆಗೋದಕ್ಕೆ ಹೇಳು. ಅದು ಬಿಟ್ಟು ಈ ಪ್ರೀತಿ ಪ್ರೇಮ ಅಂತೆಲ್ಲ ಮುಂದುವರ್ಸಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ದೇವಕಿ ಮತ್ತೆ ರಂಗನಾಥ್ ಇಬ್ರು ಸ್ವಲ್ಪ ಹಳೆ ಕಾಲದವರು. ಅವರಿಗೆ ಜಾತಿ ಅಂದ್ರೆ ತುಂಬಾನೇ ಮುಖ್ಯ. ಹಳ್ಳಿಗಳಲ್ಲಿ ಇನ್ನೂ ಈ ತರ ಜನಗಳು ತುಂಬಾನೇ ಇದ್ದಾರೆ. ಅವರಿಗೆ ಜಾತಿನೇ ಮುಖ್ಯ. ಮಕ್ಕಳು ಅಂತರ್ಜಾತಿ ವಿವಾಹ ಆದ್ರೆ ಅವ್ರಿಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹಾಗಾಗಿನೇ ದೇವಕಿ ಮತ್ತೆ ರಂಗನಾಥ್ ಮಗ ಮೋಹಿತ್ ಸನ್ನಿಧಿನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ಒಂದು ಕಡೆ ಜಾತಿ ಮುಖ್ಯ ಅನ್ನೋ ತಂದೆ ತಾಯಿ, ಇನ್ನೊಂದು ಕಡೆ ಪ್ರೀತಿನೇ ಮುಖ್ಯ ಅನ್ನೋ ಮಗ. ಇವರಿಬ್ರ ಮಧ್ಯೆ ಯಾರು ಗೆಲ್ತಾರೆ? ಮೋಹಿತ್ ಸನ್ನಿಧಿನ ಮದುವೆ ಆಗ್ತಾನೋ ಅಥವಾ ತಂದೆ ತಾಯಿ ಆಸೆಗೋಸ್ಕರ ಪ್ರೀತಿನ ತ್ಯಾಗ ಮಾಡ್ತಾನೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.